ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಅಕ್ಕಯ್ಯಮ್ಮ ಬೆಟ್ಟ ಮತ್ತು ನೈಸ್ ಅಕಾಡೆಮಿ ನೋಡೋಕೆ ಬಂದಿದ್ದೀನಿ. ಇಲ್ಲಿ ಎರಡು ದಾರಿ ಹೋಗುತ್ತೆ. ಈ ದಾರಿಯಿಂದನೂ ಹೋಗ್ಬೋದು ಮತ್ತು ಈ ಕಡೆ ದಾರಿಯಿಂದನೂ ಹೋಗ್ಬೋದು. ಇಲ್ಲಿ ನೋಡ್ತಾ ಇದ್ದೀರಿ, ಈ ದಾರಿ ಇದು ನೈಸ್ ಅಕಾಡೆಮಿ ಮತ್ತು ಅಕ್ಕಯ್ಯಮ್ಮ ದೇವಸ್ಥಾನ ಎರಡಕ್ಕೂ ಹೋಗುತ್ತೆ. ಇದು ಬನ್ನಿ ತೋರಿಸ್ತೀನಿ. ಈ ಕಡೆ ಹೋದರೆ ಎರಡೂ ಹೋಗುತ್ತೆ. ಈ ಕಡೆ ಅಕಾಡೆಮಿ ಮತ್ತು ಅಕ್ಕಯ್ಯಮ್ಮ ಬೆಟ್ಟಕ್ಕೆ ಎರಡಕ್ಕೂ ಹೋಗುತ್ತೆ. ಈ ಕಡೆ ಹೋದರೆ ತೋರಿಸ್. ಈ ಕಡೆ ಹೋದರೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ, ಈ ಕಡೆ ಹೋದರೆ ಅಕ್ಕಯ್ಯಮ್ಮ ದೇವಸ್ಥಾನ ಮತ್ತು ಭುವನೇಶ್ವರಿ ದೇವಸ್ಥಾನ ಎರಡಕ್ಕೂ ದಾರಿ ಇದು. ಈ ಕಡೆ ಇಲ್ಲೊಂದು ದಾರಿ, ಈ ಕಡೆ ಬೆಟ್ಟಕ್ಕೆ ಎಂಟ್ರಿ ಆಗ್ತಕ್ಕಂಥ ದಾರಿ ಇದು. ನೋಡಿ, ಎಲ್ಲ ಟೂ ವೀಲರ್ ಎಲ್ಲ ಬರ್ತಾಯಿದೆ. ಇಲ್ಲಿ ಹಿಂಗೆ ಬಂದಿದ್ದು ಹಿಂಗೆ ಹೋಗೋದು. ಇವಾಗ ಟೂ ವೀಲರ್ ಹಿಂಗೆ. ಈ ಬೆಟ್ಟಕ್ಕೆ ಎರಡು ದಾರಿ ಇದೆ. 4 ವೀಲರು ಮತ್ತು 2 ವೀಲರು ಸೀದಾ ಬೆಟ್ಟದ ಮೇಲಕ್ಕೆ ಹೋಗುತ್ತೆ. ಮತ್ತು ಇನ್ನೊಂದು ಕಡೆಯಿಂದ ನೀವು ನಟರಾಜ ಸರ್ವಿಸಲ್ಲೂ ಹೋಗ್ಬೋದು, ಗಾಡಿ ಕೆಳಗಡೆ ಪಾರ್ಕ್ ಮಾಡಿಬಿಟ್ಟು. ಈ ದೇವಿಯ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ನಿಮ್ಮ ಮನೇಲಿ ಏನಾದ್ರು ಕಷ್ಟ ಇದ್ದರೆ, ಮದುವೆ ಆಗದೆ ಇರ್ತಕ್ಕಂಥವ್ರಿದ್ದರೆ, ಮತ್ತು ಮದುವೆ ಆದರೂ ಮಕ್ಕಳೇ ಆಗದೆ ಇರ್ತಕ್ಕಂಥವ್ರಿದ್ದರೆ ಈ ದೇವಸ್ಥಾನಕ್ಕೆ ಜಾಸ್ತಿ ಜನ ಬರ್ತಾರೆ. ತಿಂಗಳಲ್ಲಿ 3 ದಿವಸ ಬಂದುಬಿಟ್ಟು ನಿಮ್ಮ ಕಷ್ಟ ಏನಿದೆ, ನಿಮ್ಮ ಇಲ್ಲಿ ಒಂದು ಕಷ್ಟಗಳನ್ನ ಹೇಳ್ಕೊಂಡು ಪೂಜೆ ಮಾಡಿ ಮತ್ತೊಂದು ಒಂದು ಸ್ವಲ್ಪ ನಿಮ್ಗೆ ಕೈಲಾದಷ್ಟು ದಾನ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಇಲ್ಲಿ ಒಳ್ಳೆಯದಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಇದ್ರೆ ಬನ್ನಿ. ಈ ಕಡೆ ಮನೆ ಏನು ಕಾಣಿದೆ, ಇದು ಉತ್ತೇನಹಳ್ಳಿ. ಇದು ಅಕ್ಕಯ್ಯಮ್ಮ ಬೆಟ್ಟ. ಅಲ್ಲಿ ಹಿಂದೆ ಕಾಣಿಸ್ತಕ್ಕಂಥದ್ದು ಅದು ದೇವಸ್ಥಾನ. ಅದು ಆ ಕಡೆ ಇನ್ನೂ ದೇವಸ್ಥಾನ ಇದೆ, ಭುವನೇಶ್ವರಿ ದೇವಸ್ಥಾನ ಇದೆ ಆ ಕಡೆ. ಅದನ್ನು ತೋರಿಸ್ತೀನಿ ನಿಮಗೆ. ಬನ್ನಿ ಹೋಗೋಣ ದೇವಸ್ಥಾನಕ್ಕೆ. ಇವಾಗ ಇದು ಪಾರ್ಕಿಂಗ್. ಇದು ಈ ಕಡೆಯಿಂದ ಬಂದರೆ ಇಲ್ಲಿ ನೀವು ನಡ್ಕೊಂಡು ಬರ್ಬೋದು. ಅಲ್ಲಿ ಕೆಳಗಡೆ ಪಾರ್ಕ್ ಮಾಡಿಬಿಟ್ಟಲ್ಲಿ. ಯಾವ್ದಾದ್ರು ವೀಕೆಂಡ್ ಎಲ್ಲ ಜಾಸ್ತಿ ಜನ ಬಂದುಬಿಟ್ಟಿದ್ದಾರೆ. ಇವತ್ತು ಭಾನುವಾರ. ನೋಡಿ, ಕಾರು ಹೋಗ್ತಾ ಇದೆ, ಇಲ್ಲಿ ದಾರಿ ಇದೆ. ಇಲ್ಲಿ ಹೋಗುತ್ತೆ ಕಾರಿಲ್ಲಿ. ಅಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿ ಕಾಣಿಸ್ತಾ ಇದೆ. ಅಲ್ಲಿ ಒಂದು ದೇವಸ್ಥಾನ. ಅದು ಆ ಕಡೆ ಹೋದರೆ ಭುವನೇಶ್ವರಿ ದೇವಸ್ಥಾನ. ಬೆಟ್ಟದ ಮೇಲೆ ಮನೆ ಕಟ್ಟಿಸಿ ತೆಂಗಿನ ಮರವನ್ನು ಬೆಳೆಸಿದ್ದಾರೆ ಇಲ್ಲಿ. ಇದು ವಾಸದ ಮನೆ. ಇದು ಬೆಟ್ಟದ ಟಾಪ್ನಲ್ಲಿರ್ತಕ್ಕಂಥ ದೇವಸ್ಥಾನ. ಇಲ್ಲಿ ಒಂದು ದೇವಸ್ಥಾನ ಇದೆ. ಇಲ್ಲಿ ನೋಡಿ, ಆಟೋನೂ ಬರ್ತಾಯಿದೆ. ಇಲ್ಲಿವರೆಗೂ ಬರುತ್ತೆ ಆಟೋ. ಸುಮಾರು ವರ್ಷಗಳಿಂದ ಇದೆ ಬಂಡೆಗಳಿದೆಲ್ಲ. ಹಲೋ ಡಾಗಿ, ನೋಡಿದ್ರೆ ಗುರಿ ಇದು. ಈಗ ಈ ಥರ ಇದೆ ನೋಡಿ ಈಗ ವ್ಯೂ. ಮಧ್ಯಾಹ್ನ ಟೈಮಲ್ಲಿ ಮಾತ್ರ ಬರೋಕ್ಕೆ ಹೋಗಬಾರ್ದು. ಹೆವಿ ಬಿಸಿಲು. ಬರೋಂಗಿದ್ರೆ ಬೆಳಿಗ್ಗೆನೇ ಬರಬೇಕು. ಇದನ್ನು ಸ್ವಲ್ಪ ಈವ್ನಿಂಗ್ ಟೈಮಾಗಿ ಬರಬೇಕು. ಇದು ಬೆಟ್ಟದ ಹಿಂದಿನ ಜಾಗ. ಇಲ್ಲಿಂದ ಕೆಂಪೇಗೌಡ ಏರ್ಪೋರ್ಟ್, ಇಂಟರ್ನ್ಯಾಷನಲ್ ಏರ್ಪೋರ್ಟು, ಇಲ್ಲಿ ವಿಮಾನ ಲ್ಯಾಂಡ್ ಆಗ್ತಕ್ಕಂಥ ವಿಮಾನ ನೋಡ್ಬೋದು ನೀವು. ಇಲ್ಲಿಂದ ಹತ್ರ ಆಗುತ್ತೆ. ಇಲ್ಲಿ ಒಂದು ದೇವಸ್ಥಾನ ಇದೆ. ಈ ಥರ ಇದೆ ಬ್ಯಾಕ್ ಸೈಡ್. ಅಂದರೆ ಈ ಥರ ಕಾಣಿಸ್ತದೆ ವ್ಯೂ. ಈ ಥರ ನೋಡಿ, ಈ ಥರ ಇದೆ ಬ್ಯಾಕ್ ಸೈಡ್. ಇಲ್ಲಿ ಇದು ಬೆಟ್ಟದ ಹಿಂದೆ. ಬನ್ನಿ ತೋರಿಸ್ತೀನಿ.
ಓಯ್ ಡಗ್. ಹಿಂದೆ ಈ ಥರ ಕಾಣಿಸ್ತಾ ಇದೆ. ಇದು ಈ ಕಡೆ ಯಲಹಂಕ ಔಟ್ಸ್ಕಟ್ ಇದು. ನೋಡಿ ಈ ಥರ ಕಾಣಿಸ್ತಾ ಇದೆ. ಈ ಥರ ಇದು ಬೆಟ್ಟದ ಹಿಂದಿನ ಜಾಗ. ಇದು ಆ ಕಡೆದು ಮುಂದಿನ ಜಾಗ ಬಿಟ್ಟು ಉತ್ತೇನಹಳ್ಳಿ ಅದು ಅಪಾರ್ಟ್ಮೆಂಟ್ಸ್. ಪ್ರೇಮಿಗಳಿಗೆ ಹೇಳಿ ಮಾಡಿಸಿದ ಜಾಗ ಇದು. ಪ್ರೇಮಾಲಯ ಮಾಡಬೇಕಿದ್ನ. ಚೆನ್ನಾಗಿ ವ್ಯವಸ್ಥೆ ಮಾಡಿದರೆ, ಕರೆಂಟ್ ವ್ಯವಸ್ಥೆ ಆಗಿರಲಿ, ನೀರು ವ್ಯವಸ್ಥೆ ಆಗಿರಲಿ. ಬೆಟ್ಟದ ಮೇಲೆ ಬರ್ತದೆ ಇಲ್ಲಿ. ನೀವು ಇಲ್ಲಿಂದ ಇಲ್ಲಿ ನೋಡೋದಾದರೆ ನೀವಿಲ್ಲಿ ನೀವೇನಾರು ಹರಕೆ ಹೊತ್ಕೊಂಡಿರ್ತೀರಲ್ವ, ಹರಕೆ ಹೊತ್ಕೊಂಡಿರ್ತೀರಲ್ಲ, ಯಾರ ಕೈ ಅಂತ ಇದ್ರು ಹುಡುಗರು. ನೀವೇನಾರು ಹರಕೆ ಹೊತ್ಕೊಂಡಿದ್ರೆ ಇಲ್ಲಿ ಏನಾರು ನಿಮ್ಮ ಊಟದ ವ್ಯವಸ್ಥೆಯಲ್ಲಿ ಇಲ್ಲಿ ಮಾಡ್ಕೊಳಕ್ಕೆ ಇಲ್ಲೆಲ್ಲ ಬಾಡಿಗೆ ಸಿಗುತ್ತೆ ನಿಮಗೆ. ಐಟಮ್ಸ್ ಎಲ್ಲ ಕುಕ್ಕಿಂಗ್ ಐಟಮ್ಸ್ ಇಲ್ಲಿ ಬಾಡಿಗೆ ಸಿಗುತ್ತೆ. ಮತ್ತು ಇಲ್ಲಿ ಟೆಂಟ್ ಹೌಸು ಇದೆ ಇಲ್ಲಿ. ನೀವು ಅಲ್ಲಿ ಮೇಲೆ ಬೆಟ್ಟದ ಮೇಲೆ ನಿಮ್ಮ ಪೂಜೆ ಪುರಸ್ಕಾರ ಎಲ್ಲ ಮುಗಿಸ್ಕೊಂಬಂದ್ಬಿಟ್ಟು ಇಲ್ಲಿ ಬಂದು ಅಡುಗೆ ಮಾಡ್ಕೊಂಡು ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಬನ್ನಿ ತೋರಿಸ್ತೀನಿ ಯಾವ ಥರ ಇದೆಯಾ ಅಂತದ. ಶ್ರೀ ಕಾಳಿಕಾದೇವಿ ಕಲ್ಯಾಣ ಮಂಟಪನೂ ಇದೆ ಇಲ್ಲಿ. ಇಲ್ಲಿ ಕುಕ್ಕಿಂಗ್ ಐಟಮ್ಸ್ ಎಲ್ಲ ಸಿಗುತ್ತೆ. ಪಾತ್ರೆ ಸಾಮಾನು ಮತ್ತು ಶಾಮಿಯಾನು. ಜಾಸ್ತಿ ಜನ ಬಂದಾಗ ಔಟ್ಸೈಡ್ ಕೂತ್ಕೊಳ್ಳೋಕ್ಕೆ ಇದೆಲ್ಲ ಐಟಮ್ಸ್ ಎಲ್ಲ ಸಿಗುತ್ತೆ. ನೀವು ಅದಕ್ಕೆ ಅಮೌಂಟ್ ಪೇ ಮಾಡಬೇಕಷ್ಟೇ. ಇಲ್ಲಿ ನೋಡಿ ಇಲ್ಲಿ ಈ ಥರ ಇದೆ. ಇದು ಕೆಳಗಡೆ ದೇವಸ್ಥಾನ. ಇದು ನೀರಿನ ಕೊಳ ಏನೋ ಇದೆ ಇಲ್ಲಿ ನೋಡಿ. ಈ ಥರ ಎಲ್ಲ ಬಂದುಬಿಟ್ಟು ಫ್ಯಾಮಿಲಿಯೆಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋದು. ಇಲ್ಲೆಲ್ಲ ಅಡುಗೆ ಮಾಡ್ತಾಯಿದ್ದಾರೆ ಆಲ್ರೆಡಿ ಇಲ್ಲಿ. ನೋಡಿ ಇಲ್ಲಿ ಒಂದು ದೇವಸ್ಥಾನ ಇದೆ. ದೇವಸ್ಥಾನಗಳೆಲ್ಲ ಇದೆ. ಇಲ್ಲೆಲ್ಲ ವಾಸದ ಮನೆಗಳು ಎಲ್ಲ ಇದೆ ಕೆಳಗಡೆ. ಇಲ್ಲೆಲ್ಲ ಸುಮಾರು ವರ್ಷಗಳಿಂದ ವಾಸನ ಮಾಡ್ತಾಯಿದ್ದಾರೆ ಇಲ್ಲಿ. ನೋಡಿ ಅಲ್ಲಿ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಅದು ಬೆಟ್ಟ. ಅದೇ ಅಕ್ಕಯ್ಯಮ್ಮನ ದೇವಸ್ಥಾನ. ಅಲ್ಲಿ ಪೂಜೆ ಎಲ್ಲ ಮಾಡ್ಕೊಂಬಂದ್ಬಿಟ್ಟು ನೀವು ಇಲ್ಲಿ ಆರಾಮಾಗಿ ಊಟ ಮಾಡ್ಕೊಂಡು ನೋಡಿ. ಎಲ್ಲ ಇದರಲ್ಲ ಬಾಟ್ಲಲ್ಲಿ ಇದರಲ್ಲೇ ಬಿಸಾಕ್ಬಿಟ್ಟಿದ್ದಾರೆ. ಅದರಲ್ಲಿ ಕಲ್ಯಾಣ ಮಂಟಪ ಇದೆ. ಈ ಕಡೆ ಹೋದರೆ ಏನೂ ಇಲ್ಲ. ಆ ಕಡೆ ಕ್ರಷಸ್ ಎಲ್ಲ ಇದೆ ಅಲ್ಲಿ. ಕಡೆ ಅಲ್ಲಿಂದನೂ ಒಂದು ದಾರಿ ಇದೆ. ಆ ಕಡೆ ಹಂಗೆ ಬರ್ಬೋದು. ನೈಸ್ ಅಕಾಡೆಮಿ ಇದೆಯಲ್ಲ, ನೈಸ್ ಅಕಾಡೆಮಿನೂ ತೋರಿಸ್ತೀನಿ ನಾನು. ನೈಸ್ ಅಕಾಡೆಮಿಯಿಂದನೂ ಬರ್ಬೋದು. ನೈಸ್ ಅಕಾಡೆಮಿಯಿಂದ ಬಂದರೆ 2 ವೀಲರು 4 ವೀಲರ್ ಎಲ್ಲ ಬರುತ್ತೆ. ಆ ಸೀದಾ ಬೆಟ್ಟದ ಮೇಲೆ ಹೋಗುತ್ತೆ ಆ ಕಡೆಯಿಂದ ಬಂದರೆ. ಬಟ್ ನೀವು ಈ ದಾರಿಯಿಂದ ಬಂದರೆ ಗಾಡಿನ ಇಲ್ಲಿ 2 ವೀಲರ್ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಮೇಲೆ ಹೋಗ್ಬೇಕು. 2 ವೀಲರ್ ಆಗಲಿ 4 ವೀಲರ್ ಆಗಲಿ. ಈ ಕಡೆ ಎಲ್ಲ ಗಾಡಿ ಎಲ್ಲ ಅಲೋ ಇಲ್ಲ. ಬಟ್ ನೀವು ಆ ಕಡೆ ಬಂದರೆ ಸೀದಾ ಬೆಟ್ಟದ ಬಸ್ಸಸ್ಸು ಅವೈಲೇಬಲ್ ಇದೆ ಇಲ್ಲಿ. ಬಸ್ಸಲ್ಲೂ ಬರ್ಬೋದು. ನೀವು ಅಕಾಡೆಮಿ ಹತ್ರನೂ ಹೋಗ್ಬೋದು ನೀವು ಇಲ್ಲಿ. ಇದು ನೈಸ್ ಅಕಾಡೆಮಿ. ಇದು ಅಕ್ಕಯ್ಯಮ್ಮ ದೇವಸ್ಥಾನ ಇದರಲ್ಲಿ ದಾರಿ ಎಲ್ಲ ಇದೆ. ಇವತ್ತು ಸಂಡೇ ಎಲ್ಲ ಜಾಸ್ತಿ ಮ್ಯಾಚಸ್ ನಡೀತಾ. ಅದಕ್ಕೆ ಕಾರೆಲ್ಲ ಈ ಥರ ಪಾರ್ಕ್ ಆಗಿದೆ ಔಟ್ ಸೈಡ್. ಒಳಗಡೆ ಎಲ್ಲ ಮ್ಯಾಚಸ್ ಎಲ್ಲ ನಡೀತಾ ಇದೆ. ನೋಡ್ತಾ ಇರ್ಬೋದು, ಒಳಗಡೆ ಎಲ್ಲ ಮ್ಯಾಚಸ್ ಎಲ್ಲ ನಡೀತಾ ಇದೆ ಅಲ್ವಾ. ಒಳಗಡೆ ಮ್ಯಾಚಸ್ ನಡೀತಾ ಇದೆ. ಇಲ್ಲಿ ಶ್ರೇಯಾಂಕ ಪಾಟೀಲ್ ಅವರು ಇಲ್ಲೇ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡೋಕ್ಕೆ ಬರೋದು. ಫ್ರೀ ಟೈಮಲ್ಲೆಲ್ಲ ಇಲ್ಲೇ ಬರ್ತಾರೆ ಅವರು. ನೀವೇನಾದ್ರು ಬಂದು ಮೀಟ್ ಆಗಬೇಕಂದ್ರೆ ಇಲ್ಲಿ ಬೇಕಾದ್ರೆ ಬರ್ಬೋದು. ನೀವು ಲೀಗಲ್ಲೆಲ್ಲ ಮಾಡ್ತೀರಿ ಇರೋ ಸ್ವಲ್ಪ. ಈ ಅವ್ರದ್ದು ವಿಕೆಟ್ ಮೇಲೆ ಹಾಕು, ವಿಕೆಟ್ ಮೇಲೆ ಹಾಕು. ಮುಂದೆಯಿಂದ ಕರುನಾಡ ತಾಯಿ
ರೆಡಿ ಆಗುತ್ತೆ ಇದು.